ನಮಸ್ಕಾರ ವೀಕ್ಷಕರೇ. ನಿನ್ನೆಯಷ್ಟೇ ಇದೇ ಸಮಯದಲ್ಲಿ ಕೋಲಾರ ಮತ್ತು ಅಲ್ಲಿನ ಪ್ರಗತಿಪರ ಕೃಷಿಕ ಅಂಜನಪ್ಪ ಅವರ ಕೃಷಿ ಅನುಭವ ಕುರಿತು ಮಾಹಿತಿ ತಿಳಿದುಕೊಂಡ್ವಿ. ಈಗ ಆ ಕಾರ್ಯಕ್ರಮದ ತುಣುಕಣ್ಣ ನೋಡೋಣ ಬನ್ನಿ. ಎಲ್ಲ ಕಡೆ ಟೂರ್ ಮಾಡಿ ಕೃಷಿ ಮೇಳ ಸೆಮಿನಾರ್ಗಳಿಗೆಲ್ಲ ಹೋಗಿ ಬಂದಾಗ ಏನೋ ಒಂದು ಮಾಡಬೇಕು ಅಂತೇಳಿ ಆಗ ನಾನು ಒಂದು ಬದಲಾವಣೆ ಕಂಡುಕೊಂಡೆ. ಮೂಟೆ ಗೊಬ್ಬರ ಫರ್ಟಿಲೈಸರ್ ಕಡಿಮೆ ಮಾಡಿ ಸಮಗ್ರ ಕೃಷಿನೇ ಆರ್ಗ್ಯಾನಿಕ್ ಮಾಡಬೇಕಂತೇಳಿ ತಿಳ್ಕೊಂಡು ಶುರು ಮಾಡಿದೆ. ಈಗ ಸೀಬೆ ಒಟ್ಟಿಗೆ ಮಾರಿಬಿಡ್ತಾ ಇದ್ರು. ನಮ್ದು ಮೇನ್ ಬೆಳೆ ಬಂದು ಸೀಬೆ. ಅವತ್ತಿನಿಂದನೂ 22 ರೂಪಾಯಿ 1 ಕಿಲೋ 2 ರೂಪಾಯಿನಿಂದ ಮಾರ್ಕೊಂಡು ಬಂದಿದ್ವಿ. ಈಗ 40 ರೂಪಾಯಿ ಆಗಿದೆ. ಒಂದು 6 ಎಕರೆನ ಬರೀ 60,000ಕ್ಕೆ ಮಾರಿ ಅದರಲ್ಲಿ 10,000 ಕಡಿಮೆ ಕೊಡೋರು ವ್ಯಾಪಾರಸ್ಥರು, ಒಟ್ಟಿಗೆ ತೆಗಿಯುವಂತ ವ್ಯಾಪಾರಸ್ಥರು. ಅದಕ್ಕಾಗಿ ನಾನು ಯಾಕೆ ಇದನ್ನ ಚೆನ್ನಾಗಿ ಮಾಡಿ ನಾವೇ ಸ್ವಂತ ಮಾರ್ಕೆಟ್ ಮಾಡಬಾರ್ದು ಅಂದ್ಬಿಟ್ಟು ಸ್ಕೇಲ್ ತಂದ್ಬಿಟ್ಟು ನಾನೇ ಸರಿಯಾಗಿ ಅದಕ್ಕೆ ಗೊಬ್ಬರ ಎಲ್ಲ ಕೊಟ್ಬಿಟ್ಟು ನಾನೇ ಮಾರಿದಾಗ ಒಂದೇ ಸಾರಿಗೆ ಫಸ್ಟ್ ಅಂದ್ರೆ 8 ವರ್ಷದಿಂದ 2,40,000 ಆಯ್ತು. ಎರಡನೇ ಫಸಲಲ್ಲಿ ಕೂಡ 1,40,40,000 ಆಯ್ತು. ಆಗ್ನಿಂದ ನಾನು ಅದನ್ನ ಬಿಡದಿರ ಎಲ್ಲ ಸಮಗ್ರ ಕೃಷಿ ಮತ್ತೆ ನೀರಾವರಿಗೆ ತೊಂದರೆ ಇತ್ತು. ಮೊದಲು ಒಂದು ದೊಡ್ಡ ಕುಂಟೆ ಮಾಡಿಸ್ಕೊಂಡೆ, ಒಂದು ಅರ್ಧ ಎಕರೆದಲ್ಲಿ ಕುಂಟೆ ಮಾಡ್ಕೊಂಡೆ. ಆಮೇಲೆ ಈಗ ಗೌರ್ಮೆಂಟ್ ಸಹಾಯಧನದಾಗ 2 ಕೃಷಿ ಹೊಂಡ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಡ್ದಲ್ಪೇಟ ಅಂತೇಳಿ ಜೈನ್ ಇರಿಗೇಷನ್ ಅವ್ರು ಕರ್ಕೊಂಡು ಹೋಗಿದ್ರು ನನ್ನ. ಆಗ ಒಂದು 5 ವರ್ಷದಿಂದ ಒಂದು ಎಕರೆದಲ್ಲಿ 480 ಗಿಡ ಐಡೆಂಟಿಸಿಟಿ ಒತ್ತು ಪದ್ಧತಿಯಲ್ಲಿ ಮಾವಿನ ಗಿಡ ಸೀಬೆ 2 ಉಣ್ದೆ. ಅದೀಗ ತುಂಬಾ ಚೆನ್ನಾಗಿ ಫಸಲು ಬರ್ತಾ ಇದೆ. ಆಂಜನೇಯಪ್ಪ ಅವರ ತೋಟದ ಒಂದು ಮಹತ್ವ ಏನಪ್ಪಾ ಅಂದ್ರೆ ಇವರು ಹಲವಾರು ಜಾತಿಯ ಹಣ್ಣುಗಳನ್ನ ತಮ್ಮ ತೋಟದಲ್ಲಿ ಬೆಳೆಸಿರುತ್ತಾರೆ. ಮುಖ್ಯವಾಗಿ ಬಾರ್ಡರ್ ಕ್ರಾಪ್ ಅಂತ ಹೇಳ್ತೀವಿ ನಾವು. ಬಾರ್ಡರ್ ಕ್ರಾಪ್ ಅಲ್ಲಿ ನಮ್ಗೆ ಕೋಲಾರ ಮೊದಲೇ ಬಯಲುಸೀಮೆ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ನಾವು ಶಿಫಾರಸು ಮಾಡುವ ಮರಗಳಂದ್ರೆ ಅಥವಾ ನಮ್ಮ ತೋಟಗಾರಿಕೆ ಬೆಳೆಗಳಂದ್ರೆ ಇದು ಮಾವು, ನೇರಳೆ, ಸೀಬೆ, ಮತ್ತೆ ಹಲಸು, ಅಂಜೂರ, ಮತ್ತೆ ಸೀತಾಫಲ, ಮತ್ತೆ ಸಪೋಟ. ಈ ಬೆಳೆಗಳನ್ನ ನಾವು ಈ ಕೋಲಾರದ ಪ್ರದೇಶಕ್ಕೆ ನಾವು ಶಿಫಾರಸು ಮಾಡಿದ್ದೇವೆ. ನಮ್ಮ ಸಲಹೆ ಮೇರೆಗೆ ಇವರು ಕೂಡ ಬಾರ್ಡರ್ ಕ್ರಾಪ್ ಅನ್ನಂಗೆ ಗಡಿ ಪ್ರದೇಶದಲ್ಲಿ ನೇರಳೆ, ಮಾವು ಮತ್ತೆ ಹಲಸು ಗಿಡಗಳನ್ನ ಬೆಳೆಸಿರ್ತಾರೆ. ಈಗ ಸಣ್ಣ ರೈತರು ಶ್ರೀಗಂಧ ಹಾಕೊಳ್ಳೋದು ತಪ್ಪಾಗುತ್ತೆ. ಅಂದ್ರೆ ಏಕ ಬೆಳೆಯಾಗಿ ಶ್ರೀಗಂಧ ಮಾಡೋದು ಸ್ವಲ್ಪ ಕಾಲಾವಧಿ ತಗೊಳುತ್ತೆ. ಅಂದ್ರೆ 15 ವರ್ಷದ ತನಕ ನಾವು ಕಾಯ್ಬೇಕಾಗುತ್ತೆ ಶ್ರೀಗಂಧ ಒಂದೇ ಮಾಡ್ಕೊಂಡ್ರೆ. ಅದರ ಬದಲು ಏನ್ ಮಾಡಬಹುದು, ನಾವು ಬಹುಬೆಳೆ ಪದ್ಧತಿಲಿ ಶ್ರೀಗಂಧನ ಹಾಕೊಂಡ್ರೆ, ಅಂದ್ರೆ ಶ್ರೀಗಂಧನೇ ಒಂದು ಬಾರ್ಡರ್ ಕ್ರಾಪ್ ಆಗಿನೋ ಇಲ್ಲ ಬಹುಬೆಳೆ ಪದ್ಧತಿಲಿ ನಾವು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಮ್ಮ ವೈಜ್ಞಾನಿಕ ಸಲಹೆ. ಸರ್ಕಾರ ಕಡೆಯಿಂದ ತೋಟಕ್ಕಂತ ನಾನು ದೊಡ್ಡದಾಗಿ ಏನು ಸಾಲ ಮಾಡಲಿಲ್ಲ. ನಾವು ಕೋಳಿ ಫಾರಂ ಮಾಡಿದ್ವಿ, ಇಟ್ಟಿಗೆ ಬ್ಯಾಟ್ರಿಗೆ ಮಾಡಿದ್ವಿ, ಅದನ್ನ ತೀರ್ಸ್ಕೊಂಡಿದ್ವಿ. ಈಗಲೂ ಕೇಳ್ತಾರ ನೀವು ತೋಟಕ್ಕೆ ಏನ ಬೇಕಾದ್ರೆ ಕೊಡ್ತೀವಿ ಅಂತ. ಆದರೂ ಈಗ ಸದ್ಯಕ್ಕೆ ನಾವು ಅಂತ ಆರ್ಥಿಕವಾಗಿ ಚೆನ್ನಾಗಿರೋದ್ರಿಂದ ಸಾಲಕ್ಕೇನು ಹೋಗ್ಲಿಲ್ಲ. ಮತ್ತೆ ಸಾಲ ತಗೊಂಡು ಅವ್ರ ಸಾಲ ಅವ್ರಿಗೆ ಕೊಡ್ತೀವಿ ಅಂದ್ರೆ ನಮಗೆ ಸಕಾಲಕ್ಕೆ ಸಾಲ ಸಿಗ್ತದ. ಸುಮಾರು ರೈತರು ಏನಂದ್ರೆ ಸಾಲ ತಗೊಂಡ್ಬಿಟ್ಟು ಅದನ್ನ ತಗೊಂಡಿದ್ದು ಉದ್ದೇಶಕ್ಕೆ ಬಳಸ್ಕೊಳ್ದಿರ ಬೇರೆದ್ಗೂ ಉಪಯೋಗಿಸ್ಕೊಂಡಿದ್ರಿಂದ ನಮ್ಗೆ ಸಾಲ ಸುಸ್ತಿ ಆಗ್ತಾ ಇದೆ ಎಲ್ಲ ರೈತರದು. ಹಂಗಾಗಿ ನಾವು ಏನಕ್ಕೆ ತಕ್ಕಂತೀವಿ ಅದಕ್ಕೆ ಉಪಯೋಗಿಸ್ಕೊಂಡ್ರೆ
ಯಾವುದೇ ಥರ ಸುಸ್ತಿ ಆಗಲ್ಲ, ಬಳಸ್ಕೋಬೋದು. ಆಮೇಲೆ ತುಂಬ ಆಸೆ ಪಡ್ದಿರ ಅಂದರೆ ವ್ಯವಸಾಯನಲ್ಲಿ ನಾವು ಇನ್ನು ಯಾರನ್ನೋ ನೋಡ್ಬಿಟ್ಟು ಆಸೆ ಪಟ್ಟು ಏನೇನೋ ಮಾಡಿ ಏನೇನೋ ಸಿಕ್ಕಾಕೊಳ್ದಿರ ಇರೋರಲ್ಲಿ ಖುಷಿ ಪಟ್ಕೊಂಡ್ರೆ ಇದೇ ಸಂತೃಪ್ತಿ. ರೈತ ಅಂಜನಪ್ಪ ಅವರು ಮತ್ತು ತಜ್ಞರು ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಇಂದಿನ ನಮ್ಮ ಕೃಷಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬನ್ನಿ ತಡ ಮಾಡದೆ ನೇರವಾಗಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಹೋಗೋಣ. ನಮಸ್ಕಾರ ವೀಕ್ಷಕರೇ, ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ರೈತ ಬಾಂಧವರೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೃಷಿ ಕ್ಷೇತ್ರದಲ್ಲಿ ಹಲವು ಮಹತ್ವದ ಬದಲಾವಣೆಗಳಾಗ್ತಿವೆ. ಕೃಷಿಕರು ಕೂಡ ತಮ್ಮ ಕೃಷಿ ಕ್ಷೇತ್ರದಲ್ಲಿ ಹಲವಾರು ಸುಧಾರಣೆಗಳನ್ನು ಮಾಡಿಕೊಳ್ತಾ ಲಾಭದತ್ತ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಇನ್ನು ಒಂದೇ ಒಂದು ಬೆಳೆ ಮೇಲೆ ಅವಲಂಬಿತರಾಗದೆ ಸಮಗ್ರ ಕೃಷಿಯನ್ನು ಆಧರಿಸಿ ಯಶಸ್ಸನ್ನ ಕೂಡ ಗಳಿಸ್ತಾ ಇದ್ದಾರೆ. ಅಂಥವರಲ್ಲಿ ಕೋಲಾರ ಜಿಲ್ಲೆಯ ಪ್ರಗತಿಪರ ರೈತ ಆಂಜಿನಪ್ಪ ಕೂಡ ಒಬ್ರು. ಅವರು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ರೈತರ ಸಮಸ್ಯೆಗಳಿಗೆ ಹಾಗೆ ಸ್ಪಂದಿಸ್ತಾ ಅವರಿಗೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಸಲಹೆ ಸೂಚನೆಗಳನ್ನು ನೀಡುತ್ತಾ ಅವರ ಯಶಸ್ಸಿಗೆ ಕಾರಣರಾಗ್ತಾ ಇರುವಂತಹ ಕೋಲಾರ ಜಿಲ್ಲೆಯ ಕೆವಿಕೆಯ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ನಾಗರಾಜ್ ಕೆಎನ್ ಅವರು ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರೈತ ಬಾಂಧವರು ನೀವು ಕೂಡ ಪ್ರಶ್ನೆಗಳನ್ನ ಕೇಳಬಹುದು. ಸಮಗ್ರ ಕೃಷಿಯನ್ನು ಆಧರಿಸಿದ ಪ್ರಶ್ನೆಗಳನ್ನ ಕೇಳಬಹುದು. ದೂರವಾಣಿ ಸಂಖ್ಯೆ 0802542599. ಮತ್ತೊಂದು ಸಂಖ್ಯೆ 0802354269 ದೂರವಾಣಿ ಸಂಖ್ಯೆಗೆ ಕರೆಯನ್ನ ಮಾಡಬಹುದು. ಸರ್, ನಾವೀಗ ಹಿಂದಿನ ಸಂಚಿಕೆಯಲ್ಲಿ ನೀವು ಮಾಡಿರುವ ಸಮಗ್ರ ಕೃಷಿಯನ್ನ ನೋಡ್ತೀವಿ. ಬಹಳ ಸೊಗಸಾಗಿ ಅಲ್ಲಿ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದೀರಾ. ನೀವು ಹೇಗೆ ಈ ಒಂದು ಸಮಗ್ರ ಕೃಷಿ ನಿಮಗೆ ಅನುಕೂಲ ಆಗಿದೆ ಅಂತ ನಮ್ಮ ರೈತರಿಗೆ ತಿಳಿಸ್ಕೊಡಿ. ನೋಡಿ ಮೇಡಮ್, ಸಮಗ್ರ ಕೃಷಿ ಅಂದ್ರೆ ಎಲ್ಲಾ ಜಮೀನೊಳಗೆ ಎಲ್ಲಾ ತರ ಬೆಳೆ ಇರೋಂಥದನ್ನೇ ಸಮಗ್ರ ಕೃಷಿ ಅಂತಾರೆ. ಏಕ ಬೆಳೆ ಅಲ್ಲ, ಎಲ್ಲಾ ತರ ಬೆಳೆ ಅಂತ. ನಮಗೆ ಒಂದು ಬೆಳೆಯಲ್ಲಿ ನಷ್ಟ ಆದ್ರೂ ಕೂಡ ಇನ್ನೊಂದು ಬೆಳೆಯಲ್ಲಿ ಲಾಭ ಆಗೋದಕ್ಕಾಗಿಯೇ ನಾವು ಸಮಗ್ರ ಕೃಷಿನ ಎಲ್ಲಾ ತರ ಬೆಳೆ ಹಾಕಂತೀವಿ. ಅದರಿಂದ ನಮಗೆ ಪ್ರತಿ ಸೀಸನ್ ಕೊದ್ದಿ ಹಣ ಸಿಗ್ತದ. ಹಂಗಾಗಿ ನಾವು ಸಮಗ್ರ ಕೃಷಿ ಅಂದ್ರೇನೆ ಇರೋ ಜಮೀನೆಲ್ಲ ಬೆಳೆ ಇರ್ತದ. ಯಾವುದೇ ಬೆಳೆ ಒಂದು ತಿಂಗಳಿಗಾಗ್ಲಿ 3 ತಿಂಗಳಿಗಾಗ್ಲಿ ನಮ್ಗೆ ಕ್ರಾಪ್ ಇಲ್ದಿರ ಆಗ್ಬಿಡಲ್ಲ. ಒಂದು ಕ್ರಾಪ್ ಮುಗಿದ ತಕ್ಷಣ ಇನ್ನೊಂದು ಕ್ರಾಪ್ ಬರ್ತದ. ಹಂಗಾಗಿ ನಮ್ಗೆ ಸಮಗ್ರ ಕೃಷಿ ಎಲ್ಲರೂ ಈ ಜಮೀನ್ ಇರೋರು ಅಂದ್ರೆ 1 ಎಕರೆ 2 ಎಕರೆ ಅಲ್ಲ, ಸುಮಾರು ಜಮೀನ್ ಇರೋರು ಕಡಿಮೆ ನೀರಲ್ಲಿ ಎಲ್ಲಾ ತರ ಬೆಳೆ ಅವಲಂಬಿಸ್ಕೊಂಡಾಗ ನಮಗೆ ಲಾಭ ಉಂಟು. ಮತ್ತೆ ಅದ್ರ ಜೊತೆಗೆ ಹೈನುಗಾರಿಕೆ, ಸ್ವಲ್ಪ ಕೋಳಿ, ಎಲ್ಲಾ ತರ ಪ್ರಾಣಿ ಎಲ್ಲ ಸಾಕೊಂಡ್ರೆ ನಮ್ಗೆ ಗೊಬ್ಬರಕ್ಕೆ ತೊಂದರೆ ಆಗಲ್ಲ. ಆಮೇಲೆ ನಂದು ಎಲ್ಲ ಸಾವಯವ ಕೃಷಿ. ಈಗ ಒಂದು ಫಲವತ್ತತೆಯನ್ನು ಕಾಪಾಡ್ಕೊಳ್ಬೇಕಂದ್ರೆ ಇದು ಕೂಡ ಮುಖ್ಯ ಆಗುತ್ತೆ. ಯಾಕಂದ್ರೆ ಇಷ್ಟೊಂದು ಬೆಳೆ ಬೆಳೆಯೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಳ್ಬೇಕು. ಈ ನಿಟ್ಟಿನಲ್ಲಿ ನೀವು ಸಾವಯವ ಒಂದು ಕೃಷಿ ಮಾಡೋ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನ ಅನುಸರಿಸ್ತೀರಾ? ಹೌದು ಮೇಡಮ್, ನಾನು ನಾಟಿ ಹಸು, ಎಮ್ಮೆ, ಕೋಳಿ, ಕುರಿ, ಮೇಕೆ ಎಲ್ಲ ಸಾಕೊಂಡು ಅದ್ರ ಗೊಬ್ಬರನೇ ನಾವು ಎರೆಹುಳು ಘಟಕ ಮಾಡ್ಕೊಂಡು ಅದರಲ್ಲಿ ಉತ್ಕೃಷ್ಟವಾದಂತ ಎರೆಹುಳ ಗೊಬ್ಬರ ಮಾಡ್ಕೊಂಡ್ರೆ ನಾವು ಗೊಬ್ಬರನ ಒಣಗಿಸ್ಬಿಟ್ಟು ಮಕ್ರಿಗಟ್ಲೆ ಹಾಕೋ ಬರ್ಲಿ ಇದನ್ನ ಒಂದು ಟಬ್ಬಲ್ಲಿ ಅಂದ್ರೆ ಕೆಜಿ ಗಟ್ಲೆ ಹಾಕೊಂಡ್ರು ಕೂಡ ನಡೀತದ. ಆಮೇಲೆ ಯಾವುದೇ ನಮ್ಮಲ್ಲಿ ಸಿಗುವಂತ ಎಲೆ ಇನ್ನೊಂದು ಎಲ್ಲನೂ ಎತ್ತಿ ಆಚೆಗೆ ಹಾಕ್ದಿರಾ ಅದನ್ನೇ ಮುಚ್ಚಳೆ ಮಾಡ್ಕೊಂಡು ತೇವಾಂಶ ಆರೋಗ್ದಿರ. ಆಮೇಲೆ ವರ್ಷಕ್ಕೆ 2 ಸಾರಿ ನಾನು ಉರುಳಿ ಚೆಲ್ತೀನಿ. ಅದನ್ನೆಲ್ಲ ತೇವಾಂಶನ ಆರಿಸಬಾರ್ದು. ಮುಖ್ಯವಾಗಿ ನಮ್ಮ ಸಮಗ್ರ ಕೃಷಿಯಲ್ಲಿ ಬರೋ ಸ್ವಲ್ಪ ಮಳೆನೆ ತೇವಾಂಶನ ಆರದಿರಿದ್ರೇನೆ ನಮ್ ಗಿಡ ಉಳ್ಕಂತದ. ಅವಾಗ್ಲೇನೆ ಅದ್ ನಮ್ ಗಿಡ, ಯಾಕಂದ್ರೆ ಗಿಡ ಬೆಳೆಸೋರ್ಗೆ ಗೊತ್ತದ್ರ ಕಷ್ಟ. ಒಂದ್ ಗಿಡ ಸತ್ತೋಯ್ತಂದ್ರೆ ತುಂಬಾ ಕಷ್ಟ ಆಗ್ತದೆ. ಮಕ್ಕಳು ಸಾಕ್ದಂಗೆ ಸಾಕ್ತಿವಿ. ಹಂಗಾಗಿ ಗಿಡನ ಉಳಿಸ್ಕೋಬೇಕಾದ್ರೆ ನಾವು ಅದಕ್ಕ ಮೂಟೆ ಗೊಬ್ಬರ ಆಗ್ಲಿ ತುಂಬಾ ಬೇಗ ಬೆಳಿಲ್ಲ ಅಂತಾಗ್ಲಿ ಅಪೇಕ್ಷಿದ್ರೆ ಒಳ್ಳೇದಲ್ಲ. ನಾವು ತುಂಬಾ ಆಳಕ್ಕೆ ಉಳ್ಬೇಕು, ತೇವಾಂಶನ ಉಳಿಸ್ಕೋಬೇಕು. ಬಿದ್ದಿದ್ದು ಮಳೆ ನೀರ್ನ ತೇವಾಂಶ ಆರೋಗ್ದಿರ ಮೇಲೆ ಮುಚ್ಚಳಿಕೆ ಮಾಡ್ಬೇಕು. ತಾಳ್ಮೆ ಕೂಡ ಅಗತ್ಯ ಅಂತ ಹೇಳಿ. ಹೌದೌದು. ಈ ಬಗ್ಗೆ ಇನ್ನಷ್ಟು ಮಾತನಾಡ. ಈಗ ಒಂದು ಕರೆ ಇದೆ, ಮೈಸೂರಿನಿಂದ ಕರೆ ಇದೆ, ದಿನೇಶ್ ಅಂತ. ಹಲೋ 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 ನಮಸ್ತೆ ದಿನೇಶ್ ಅವರೇ. ನಮಸ್ತೆ ಮೇಡಮ್. ಹೇಳಿ, ಪ್ರಶ್ನೆ ಏನಿದೆ ಕೇಳಿ. ನಿಮ್ಮ ಪ್ರಶ್ನೆ ಏನು?
ಪ್ರಶ್ನೆ ಏನೂ ಇಲ್ಲ ಮೇಡಮ್. ನಮ್ಮ ತೋಟದಲ್ಲಿ ಹಾ. ಶ್ರೀಗಂಧದ ಮರ ಮತ್ತು ತೇಗದ ಮರಗಳನ್ನ ಹಾಕ್ಬೇಕು ಅಂತ ಇದೀವಿ ಮೇಡಮ್. ಸರಿ. ನಮ್ದು ಸ್ವಲ್ಪ ಕಾಫಿ ತೋಟ ಇದೆ ಮೇಡಮ್. ಕಾಫಿ ತೋಟ ಲೇಬರ್ ಪ್ರಾಬ್ಲಮ್ ಇಂದ ಅದನ್ನ ರಿಮೂವ್ ಮಾಡಿ ಹಾ. ಅದನ್ನ ಮಾಡೋಣ ಅಂತ ಪ್ಲಾನ್ ಇದೆ ಮೇಡಮ್. ಸೊ ಈಗ ಶ್ರೀಗಂಧದ ಮರಕ್ಕೆ ಮಾರ್ಕೆಟ್ ಯಾವ ರೀತಿ ಸಿಗುತ್ತೆ, ಅದನ್ನ ಕಳುವು ಜಾಸ್ತಿ ಮಾಡ್ತಾರೆ ಮೇಡಮ್, ಅದಕ್ಕೆ ಯಾವ ರೀತಿ ಅಂತ ಕೇಳ್ತಾ ಇದ್ದೀವಿ. ಸೊ ನೀವು ಅರಣ್ಯ ಕೃಷಿ ಕೂಡ ಮಾಡ್ಕೊಂಡಿದ್ದೀರಾ, ಶ್ರೀಗಂಧ ಕೂಡ ಬೆಳೆದಿದ್ದೀರಾ. ಅವ್ರ ಪ್ರಶ್ನೆಗೆ ಒಂದು ಉತ್ತರ ಈಗ ಹೇಳಕ್ ಶುರು ಮಾಡ್ತೀನಿ. ನಾನು ಸಮಗ್ರ ಕೃಷಿ ಜೊತೆಗೆ ಅರಣ್ಯ ಕೃಷೀಕರಣ ಮಾಡಿದಾಗ ನಮಗೆ ಅರಣ್ಯ ಕೃಷೀಕರಣ ಅದು ಬೇಗ ಬರುವಂತ ಆದಿಕ್ ಬರಲ್ಲ. ಅಂದ್ರೆ ಒಂದು 10-15 ವರ್ಷದ ಮೇಲೆನೆ ನಮಗೆ ಅದರ ಅವ್ರು ಹೇಳ್ತಾ ಇರೋದು ಶ್ರೀಗಂಧ ಕಳ್ತನ ಹೆಚ್ಚಾಗೋದ್ರಿಂದ ಏನ್ ಮಾಡಬಹುದು, ಅದನ್ನೇ ಹೇಳ್ತಾ ಇದೀನಿ ಮೇಡಮ್. ನಾನು ಹೇಳೋದು ಅದು 10-15 ವರ್ಷಕ್ಕೆ ನಮ್ಗೆ ಇನ್ಕಮ್ ಬರೋದ್ರಿಂದ 10 ವರ್ಷ ಮೇಲೆನೆ ನಾವು ಅದಕ್ಕೆ ಪ್ರೊಟೆಕ್ಷನ್ ಮಾಡ್ಬೇಕಾಗ್ತದ, ಅಂದ್ರೆ ಕಾವಲು ಇಡಬೇಕಾಗ್ತದ. ಅದಕ್ಕಾಗಿ ನಾವು ಅಷ್ಟ್ರೊಳಗೆ ನಾವು ಒಂದು ಲಿಂಕ್ ಮೆಶ್ ಅಂತ ಹಾಕೊಂಡು ನಾಯಿ ಸಾಕೊಂಡು, ಅಂದ್ರೆ ಅದರಲ್ಲಿ ನಮ್ಗೆ 15 ವರ್ಷಕ್ಕೆ ಒಂದು ಮರಕ್ಕೆ ಒಂದು 50,000 ಹೇಳ್ತಾ ಇದಾರೆ ಒಂದು ಶ್ರೀಗಂಧ ಮರದಿಂದ. ಈಗ ನಮ್ಗೆ ಮರ ವಿಜ್ಞಾನ ಕೇಂದ್ರದವರು ನಮ್ಮ ತೋಟಕ್ಕೆ ಬಂದು ಪ್ರಸ್ತುತ ಏನ್ ಬೆಲೆ ಇದೆ 50,000 ರೂಪಾಯಿ. ಹೌದು, ಒಂದು ಕೆಜಿಗೆ ಈಗ 6,000 ಚಿಲ್ಲರೆ ಇದೆ. 10 ಕೆಜಿ ಬಂತಂದ್ರೆ 50,000 ಚಿಲ್ಲರೆ ಆಗ್ತದ. ಅದಕ್ಕೆ ನಾವು ಒಂದು 10-12 ವರ್ಷ ಮೇಲ್ಪಟ್ಟೆನೆ ಅದಕ್ಕೆ ಕಾವಲಾಗೋದು, ಊಡಿದಾಗಿಂದ ಬೇಕಾಗಿಲ್ಲ. ಅಂದ್ರೆ ಅದರಲ್ಲಿ ಶ್ರೀಗಂಧ ಬಂದಿದೆ ಅಂದಾಗೇನೆ ನಾವು ಕಾವಲಿರ್ಬೇಕಾಗಿರೋದು. ಆಗ ನಾವು ಪ್ರೊಡಕ್ಷನ್ ಮಾಡಿ ಇದು ಸುತ್ತೂರು ಲಿಂಕ್ ಮೇಶ್ ಹಾಕೊಂಡು ನಾಯಿ ಸಾಕೊಂಡು, ನಮಗೂ ಈಗ ಗನ್ ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಕೂಡ ನಮ್ಗೆ ತುಂಬಾ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವಾಗ ನಾವು ಕಾವಲಿಟ್ರು ಕೂಡ ಅದ್ರದ್ದು ಒಂದು ನಮ್ಗೆ ಏನ್ ಹೇಳ್ತಾರೆ ಮರ ವಿಜ್ಞಾನಿ ಕೇಂದ್ರದವರು, ಒಂದು ಬರೋ ಇನ್ಕಮ್ ಅಲ್ಲಿ ಬರೋ ಆದಿಕಲ್ಲಿ ಒಂದು 25-30 ಭಾಗ ಖರ್ಚೆ ಹೋಗ್ತದಂತೆ. ಅಂದ್ರೆ ಕಾವಲಿರೋ ಖರ್ಚೆನೆ ಹೋಗ್ತದೆ, ರಕ್ಷಣೆ ಖರ್ಚೆ ಹೋಗ್ತದ. ಹಂಗಿರುವಾಗ ನಾವು ಅದ್ರ ಮೇಲ್ಪಟ್ಟದೆ ನಮ್ಗೆ ಬರ್ತದೆ ವಿನ ನಾವು ಇವಾಗ ಯಾವ್ದು ನಮ್ಮ ಮನೆಯಲ್ಲಿ ಕೂಡ ಬಾಗಿಲು ಸರಿಯಾಗಿ ಹಾಕ್ಲಿಲ್ಲ ಅಂದ್ರೆ ಕದ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಕಾವಲೇ ಮುಖ್ಯ. ಸೊ ರಕ್ಷಣೆ ಅಗತ್ಯ. ಮತ್ತೆ ಇವಾಗ ಅವ್ರು ಬೆಳೆಸಬಹುದು. ಮೊದಲು ಏನಾಗಿತ್ತು, ಅದನ್ನ ಬೆಳೆಸೋದೇ ಅಕ್ರಮ ಆಗಿತ್ತು. ಇವಾಗ ಬೆಳೆಸೋದಕ್ಕೆ ಹೇಳಿದ್ದಾರೆ, ಬೆಳೆಸಬಹುದು ಅಂತ ಸಕ್ರಮ ಮಾಡಿದ್ದಾರೆ. ಸರ್, ನಿಮಗೆ ನನ್ನೊಂದು ಪ್ರಶ್ನೆ, ಈಗ ವೈಜ್ಞಾನಿಕವಾಗಿ ಸಮಗ್ರ ಕೃಷಿ ಹೇಗೆ ಅನುಕೂಲ ಆಗುತ್ತೆ ರೈತರಿಗೆ? ಇನ್ನು ಕಡಿಮೆ ಜಮೀನಿನಲ್ಲಿ ಕೂಡ ಸಮಗ್ರ ಕೃಷಿಯನ್ನ ಮಾಡಬಹುದಾ, ಹೇಗೆ? ಇದು ಮುಖ್ಯವಾಗಿ ತುಂಬಾ ಒಳ್ಳೆಯ ಪ್ರಶ್ನೆ. ಈಗ ಸಮಗ್ರ ಕೃಷಿ ಅಂದ್ರೆ ನಾವು ಹೆಸರೇ ಹೇಳುವಂತೆ ಇದು ಸಮಗ್ರ. ಇದರಲ್ಲಿ ನಾವು ಏನ್ ಕಾಣ್ತೀವಿ, ಯಾವುದು ಬಹುಬೆಳೆ ಪದ್ಧತಿನ ನಾವು ಮೊದಲು ಶಿಫಾರಸ್ ಮಾಡ್ತೀವಿ. ಅದರ ಜೊತೆಗೆ ಈ ಕೃಷಿ ಹೊಂಡ ಆಗಿರ್ಬೋದು, ಮತ್ತೆ ಈ ಮೇಕೆ ಸಾಕಾಣಿಕೆ ಆಗಿರ್ಬೋದು, ಕುರಿಗಳ ಸಾಕಾಣಿಕೆ ಆಗಿರ್ಬೋದು, ಮತ್ತೆ ಯಾವುದೇ ತರ ಈ ಜೇನು ಸಾಕಾಣಿಕೆ ಆಗಿರ್ಬೋದು. ಈ ರೀತಿ ನಾವು ಸಮಗ್ರವಾಗಿ ನಾವು ಇಲ್ಲಿ ನಿರ್ವಹಣೆ ಮಾಡಬೇಕಾಗಿದೆ. ಸಮಗ್ರವಾಗಿ ನಿರ್ವಹಣೆ ಮಾಡಿದಾಗ ನಮ್ಮಲ್ಲಿ ಆದಾಯನೇ ಹೆಚ್ಚು. ಮುಖ್ಯವಾಗಿ ಬಹುಬೆಳೆ ಪದ್ಧತಿ ಅಂದಾಗ ನಾವು ಏಕ ಬೆಳೆ ಪದ್ಧತಿಯಿಂದ ನಮ್ಮ ಅಂಜನಪ್ಪ ಅವ್ರು ಮೊದಲೇ ಹೇಳಿದ್ರು. ಏಕ ಬೆಳೆ ಪದ್ಧತಿ ಮಾಡಿದ್ರೆ ಕೆಲವೊಂದ್ಸಲ ನಷ್ಟಗಳಾಗೋದು ಜಾಸ್ತಿ. ಅದನ್ನ ನಾವು ಕಡಿಮೆ ಇದು ಮಾಡ್ಲಿಕ್ಕೆ ನಾವು ಬಹುಬೆಳೆ ಪದ್ಧತಿನ ಅನುಸರಿಸಬೇಕಾಗುತ್ತೆ. ಅದ್ರ ಜೊತೆಗೆ ಈ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಹೆಚ್ಚುವರಿ ಆದಾಯ ಬರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಈಗ ದನಕರುಗಳ ಸಾಕಾಣಿಕೆ. ಒಬ್ಬ ತಮ್ಮ ಜಮೀನಿನಲ್ಲಿ ಕನಿಷ್ಠ ಪಕ್ಷ 3-4 ಎಮ್ಮೆ ಅಥವಾ ಆಕಳು, ಎಮ್ಮೆ ಅಥವಾ ಹಸನ್ನ ತಾವು ಇಟ್ಕೊಂಡಿದ್ದೇ ಪಕ್ಷದಲ್ಲಿ ಅದರಿಂದ ನಮ್ಗೆ 2 ಅನುಕೂಲತೆ ಇದೆ. ಒಂದು, ಅದರಿಂದ ನಾವು ಹಾಲು ಕೂಡ ಉತ್ಪಾದನೆ ಮಾಡ್ಕೋಬಹುದು. ಒಂದು, ಮತ್ತೆ ಅದರಿಂದ ಬರುವಂತಹ ಈ ಏನು ಸೆಗಣಿ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಗೊಬ್ಬರ ಯುಕ್ತವಾಗಿ ಮಾಡಿಕೊಂಡು ಭೂಮಿಗೆ ಹಾಕೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ನಮ್ಗೆ ಜಾಸ್ತಿ ಅನುಕೂಲತೆಗಳು ಉಂಟು. ಇನ್ನೊಂದು ಮುಖ್ಯವಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಸಮಗ್ರ ಕೃಷಿ ಮಾಡೋರು ಜೇನು ಸಾಕಾಣಿಕೆ ಮಾಡೋದು ತುಂಬಾ ಒಳ್ಳೆಯದು. ಜೇನು ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ಕನಿಷ್ಠ ಪಕ್ಷ ಒಂದು 4 ಜೇನು ಡಬ್ಬಿಗಳು ಅಥವಾ ಏನಂತೀವಿ ನಾವು ಜೇನು ಪೆಟ್ಟಿಗೆಗಳು ಅಂತ ಹೇಳ್ತೀವಿ, ಆಯ್ತಾ. ಈ ಜೇನು ಪೆಟ್ಟಿಗೆಗಳನ್ನ ಕನಿಷ್ಠ ಪಕ್ಷ ನಾವು 4 ಇಟ್ಕೊಂಡಿದ್ದೇ ಆದಲ್ಲಿ ಇದರಿಂದ ಏನಾಗುತ್ತೆ ಅಂದ್ರೆ, ನಮ್ಗೆ ಒಂದು ವರ್ಷಕ್ಕೆ ಒಂದು ಜೇನುಗೂಡಿಂದ ಕನಿಷ್ಠ ಪಕ್ಷ 8 ಕೆಜಿ ಜೇನುತುಪ್ಪನ ನಾವು ಇದು ಮಾಡಬಹುದು, ಉತ್ಪಾದನೆ ಮಾಡಬಹುದು, ಆಯ್ತಾ. ಇದು ಒಂದು. ಇದ್ರ ಜೊತೆ ಇನ್ನೊಂದೇನಪ್ಪಾ ಅಂದ್ರೆ, ಈ ಜೇನು ಕೃಷಿ ಮಾಡೋದ್ರಿಂದ ನಾವು ಹೇಗೋ ಈ ಸಮಗ್ರ ಕೃಷಿ ಪದ್ಧತಿಲಿ ಬಹುಬೆಳೆ ಪದ್ಧತಿನ ಅನುಸರಿಸ್ತೀವಿ. ಈ ಬಹುಬೆಳೆ ಪದ್ಧತಿ ಅನುಸರಿಸಿದಾಗ ನಾವು ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳಿಗೆ ಪರಾಗ ಸ್ಪರ್ಶ ಅಂತ ಹೇಳ್ತೀವಿ, ಪಾಲಿನೇಷನ್. ಈ ಪಾಲಿನೇಷನ್ ಅನ್ನೋದು ತುಂಬಾ ಮುಖ್ಯ.
ಅದನ್ನ ನಾವು ಮಾಡಬೇಕೇ ಆಗಿದ್ದಲ್ಲಿ ಈ ತರ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡ್ರೆ ಪರಾಗಸ್ಪರ್ಶನೂ ಆಗುತ್ತೆ, ನಮ್ಗೆ ಜೇನು ಉತ್ಪಾದನೆನೂ ಆಗುತ್ತೆ. ಎರಡು ಈ ತರ ಸಮಗ್ರ ಕೃಷಿ. ಆಯ್ತಾ? ಈಗ ಒಂದು ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ ಸರ್. ಒಂದು ಕರೆ ಇದೆ, ಹಾವೇರಿಯಿಂದ ಮಹಾಂತೇಶ್ ಅಂತ ಕರೆ ಮಾಡಿದ್ದಾರೆ. ಹಲೋ 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 ಹಲೋ, ನಮಸ್ತೆ ಮಹಾಂತೇಶ್. ನಮಸ್ತೆ ಸರ್. ನಮಸ್ತೆ ರೀ ಮೇಡಮ್. ಪ್ರಶ್ನೆ ಕೇಳಿ ನಿಮ್ದು. ಹಾಗೆ ನಾವು ಇಲ್ಲಿ ಹಾವೇರಿ ತಾಲೂಕ್, ಹಾವೇರಿ ಜಿಲ್ಲೆ ತಾಲೂಕು ಮಾತಾಡೋದಕ್ಕೆ ಮಾತಾಡ್ತೀವಿ ಸರಿ ಹೇಳಿ ಮೇಡಮ್. ನಾವು ಇಲ್ಲೇ ನಮ್ದ್ರಾಗನ ಈಗ ಗೊಬ್ಬರ ಹಾಕೋಣ ಬೆಳೆ ಬೆಳೆಸ್ತವ್ರಿ ಅಂತಲ್ರಿ, ಇದು ಮಾಡ್ತಿದೀವಿ. ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ನಿಮ್ಮ ಕರೆ, ಸರಿಯಾಗಿ ಪ್ರಶ್ನೆ ಹೇಳಿ ಸ್ವಲ್ಪ ಜೋರಾಗಿ. ಸಾವಯವ ಕೃಷಿ ಮಾಡಕ್ ಇಲ್ಲಿ ನಿಮ್ ಟಿವಿಯಾಗ ನೋಡಾಕ್ತಿದ್ರಿ ಮೇಡಮ್ ನಾನು. ಸರಿ, ನಾವು ಮಾಡಿದೇವ್ರಿ ಸಾವಯವ ಕೃಷಿನ ಇಲ್ಲೇ. ಸರಿ, ಅರ್ಧನ ಗೊಬ್ಬರ ಹಾಕಿದೀನಿ, ಅರ್ಧ ಸಾವಯವ ಕೃಷಿ ಮಾಡ್ಬೇಕಂತ ಟ್ರೈ ಮಾಡಕ್ ಹಾಕಿದೀನಿ. ಓಕೆ. ಈಗ ನಾವು ಸಾವಯವ ಕೃಷಿ ಹಾಕಿದ್ರಿ ಮೇಡಮ್ ಅದ ಈ ಬೆಳೆಗಳು ಏನಿಲ್ಲ, ಅದಕ್ಕ ರೈತರ ಜೋಡಿ ಮಾತಾಡ್ಬೇಕಂತೇಳಿ. ಬೆಳೆ ಕಡಿಮೆ ಬರ್ತಾ ಇದೆ ನಿಮ್ಗೆ ಅಂತ, ಇಳುವರಿ ಕಡಿಮೆ ಆಗ್ತಾ ಇದೆ ಈಗ ಸಾವಯವ ಮಾಡಿದ್ರಿಂದ. ಸರ್ ನೀವು ಅವ್ರಿಗೆ ಸರಿಯಾದ ಒಂದು ಅಂದ್ರೆ ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕು ಅವರು? ಇದು ತುಂಬಾ ಜನರ ಸಮಸ್ಯೆ. ಮುಖ್ಯವಾಗಿ ನಾವು ಏನ್ ಹೇಳ್ತೀವಿ ಅಂದ್ರೆ ಸಾವಯವ ಕೃಷಿ ಅಂದ ತಕ್ಷಣ ನಮ್ಗೆ ಅತಿ ಕಡಿಮೆ ಅವಧಿಯಲ್ಲಿ ಇಳುವರಿ ಪಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ಮೊದಲೇ ನಾವು ಆಲ್ರೆಡಿ ನಾವು ಸುಮಾರು ಈ ರಾಸಾಯನಿಕಗಳನ್ನ ಆಲ್ರೆಡಿ ಬಳಸಿರ್ತೀವಿ. ಆಯ್ತಾ? ಇದಾದ್ಮೇಲೆ ನಾವು ಶೀಘ್ರದಲ್ಲೇ ನಾವು ಸಾವಯವ ಕೃಷಿ ಮಾಡ್ತೀವಿ ಅಂದ್ರೆ ಸ್ವಲ್ಪ ತೊಂದರೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಅದರ ಬದಲು ನಾವು ಅಟ್ಲೀಸ್ಟ್ ಕನಿಷ್ಠ ಪಕ್ಷ 3 ವರ್ಷನಾದ್ರೂ ನಾವು ಕಾಯ್ಬೇಕಾಗುತ್ತೆ. 3 ವರ್ಷ ಕಾಯುವಾಗ ಜಮೀನಿಗೆ ಬೇಕಾದ ಕಾಂಪೋಸ್ಟ್ ಆಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಅಂತೀವಿ, ಕಾಂಪೋಸ್ಟ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಏನಂದ್ರೆ ಈ ಹಸಿರೆಲೆ ಗೊಬ್ಬರಗಳು ಜಾಸ್ತಿ ಪ್ರಚಲಿತದಲ್ಲಿದೆ ಈ ನಡುವೆ. ಆಯ್ತಾ? ಮುಂಗಾರಿನಲ್ಲಿ ಈ ಹಸಿರೆಲೆ ಗೊಬ್ಬರಗಳನ್ನ ನಾವು ನಾಟಿ ಮಾಡಿಬಿಟ್ಟು ಅದು ಹೂ ಬಿಡೋ ಕಾಯದಲ್ಲಿ ಮತ್ತೆ ಅದನ್ನ ಭೂಮಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಅದು ತದನಂತರ ಇವರು ಯಾವುದೇ ಬೆಳೆಗಳನ್ನ ಹಾಕೊಂಡ್ರು ಒಳ್ಳೆಯ ಉತ್ಪಾದನೆ ಬರುತ್ತೆ. ಬಟ್ ಕನಿಷ್ಠ ಪಕ್ಷ ಒಂದು 3 ವರ್ಷನ ನಾವು ಕಾಯ್ಬೇಕಾಗುತ್ತೆ. ಇದು ಒಂದು. ಇದರ ಜೊತೆಗೆ ನೀವು ಹೇಳಿದ್ರಲ್ಲ, ಈಗ ತುಂಬಾ ಕಡಿಮೆ ಇಳುವರಿ ಅಂತ ಹೇಳ್ತಾ ಇದ್ದಾರೆ. ಕಡಿಮೆ ಇಳುವರಿ ಅಂದ್ರೆ ನಾವು ಕೆಲವೊಂದು ಜೈವಿಕ ಗೊಬ್ಬರಗಳು ಅಂತ ಈ ನಡುವೆ ತುಂಬಾ ಈ ನಮ್ಮ ಆಧುನಿಕ ವೈಜ್ಞಾನಿಕ ಯುಗದಲ್ಲಿ ಯಾವ ತರ ಆಗ್ತಾ ಇದೆ ಅಂದ್ರೆ, ಜೈವಿಕ ಗೊಬ್ಬರಗಳನ್ನ ಮೊದಲೆಲ್ಲ ನಾವು ಏನ್ ಮಾಡ್ತಾ ಇದೀವಿ, ಟ್ರೈಕೋಡರ್ಮ ಆಗಿರ್ಬೋದು, ಸುಡೋಮೊನಾಸ್ ಆಗಿರ್ಬೋದು, ಈ ತರ ನಾವು ಇದು ಮಾಡ್ತಾ ಇದ್ವಿ. ಬಟ್ ಈಗ ಅದನ್ನೆಲ್ಲ ಒಂದು ಕಾಂಬಿನೇಷನ್ ಮಾಡಿಬಿಟ್ಟು ಅದನ್ನೆಲ್ಲ ಒಂದು ಸಮಗ್ರವಾಗಿ ಮಾಡಿಬಿಟ್ಟು ಕೆಲವೊಂದು ಪ್ರಾಡಕ್ಟ್ಗಳು ಕೂಡ ಮಾರುಕಟ್ಟೆಯಲ್ಲಿ ಬಂದಿದೆ. ಅಂತದ್ದನ್ನು ಬಳಸಿದ್ದೇ ಆದಲ್ಲಿ ನಾವು ಕೂಡ ಹೆಚ್ಚಿನ ಇಳುವರಿನ ಜಾಸ್ತಿ. ಈಗ ಮತ್ತೊಂದು ಕರೆ ಇದೆ, ರಾಮಕೃಷ್ಣಯ್ಯ ಅಂತ ಹಿರಿಯೂರಿಂದ. ಹಲೋ 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 ಹಲೋ, ಬಹುಶಃ ಕರೆ ಕಡಿತ ಆಗಿದೆ ಅಂತ ಕಾಣುತ್ತೆ. ಸರ್, ಇವಾಗ ನೀವು ಹೇಳಿದ್ರಿ ಕೋಲಾರ ಅಂದ ತಕ್ಷಣ ನಮ್ಗೆ ಗೊತ್ತು ನೀರು ಮಳೆಯಾಶ್ರಿತ ಪ್ರದೇಶ ಮತ್ತೆ ಬರ ಪೀಡಿತ ಪ್ರದೇಶ, ಅಂದ್ರೆ ನೀರು ಕಡಿಮೆ ತುಂಬಾ ಅಲ್ಲಿ ಕೋಲಾರದಲ್ಲಿ. ಸೊ ನೀವಿಷ್ಟು ಬೆಳೆ ಬೆಳಿಬೇಕಾದ್ರೆ ನೀರಿನ ನಿರ್ವಹಣೆ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಏನ್ ಮಾಡ್ಕೊಂಡಿದ್ದೀರಾ? ನೀರು ಎಲ್ಲಾ ಒಂದು ಬೆಳೆಗಳಿಗೆ ನೀರು ಉಣಿಸೋದಕ್ಕೆ ಯಾವ ಒಂದು ಕ್ರಮವನ್ನ ಅನುಸರಿಸ್ತಾ ಇದ್ದೀರಾ, ಹೇಗೆ? ನೋಡ್ರಿ, ನಾನು ಒಂದು 15 ವರ್ಷದಿಂದೇನೆ ಮಳೆ ಕಡಿಮೆ ಆಗ್ತಾ ಇತ್ತು, ನೀರು ಬೋರಲ್ಲಿ ಕಡಿಮೆ ಆಗ್ತಾ ಇತ್ತು ಅಂತ ನಾನು ಕಂಡಿದ್ನೆ. ದಿನೇ ದಿನೇ ಕಾಣ್ತು. ಆವಾಗ ನಾವು ಅವಕ್ಕೆ 20 ವರ್ಷದಿಂದನೂ ಇದು ತೋಟಗಾರಿಕೆ ಬೆಳೆಗೆ ಮಾಡ್ಕೊಂಡು ಬಂದ್ವಿ. ಆವಾಗ ನಮ್ಮ ಜಮೀನ್ ಪಕ್ಕನೆ ಒಂದು 1/2 ಎಕರೆ ಸೌಳು ಭೂಮಿ, ಅಂದ್ರೆ ಅಲ್ಲಿ ಏನು ಬೆಳೆ ಬೆಳೀತಾ ಇರಲಿಲ್ಲ ಅಂತ ಅದನ್ನ ಕಂಡ್ಕೊಂಡು ಆಗ ನನ್ನ ಆ ಕುಂಟೆ ಮಾಡ್ಬೇಕಾದ್ರೆ ನನ್ನ ಬುದ್ಧಿ ಇಲ್ದೋನಂದ್ರು, ಅಂದ್ರೆ ಏನು ಪ್ರಯೋಜನ ಇಲ್ಲ. ಅಂದ್ರೆ ಅವಾಗ ಅಷ್ಟು ಬೋರಲ್ಲಿ ನೀರ್ ಬರ್ತಾ ಇತ್ತು, ಮಳೆನ ಆಗ್ತಾ ಇತ್ತು. ಬರೋ ದಿನಗಳು ನಾನು ಯೋಚನೆ ಮಾಡ್ಕೊಂಡು ಕುಂಟೆ ಮಾಡಿದಾಗ ಅವಾಗ ಸಾಕಷ್ಟು ಅದನ್ನ ಮುಂದೆ ಆಲೋಚನೆ ಇಟ್ಕೊಂಡು ಮಾಡಿದೆ. ಅದು 1/2 ಎಕರೆ ಕುಂಟೆ, ಸುಮಾರು ನೀರ್ ನಿಂತ್ಕಂತದ್ದು. ಮಳೆ ನೀರು ಸುಮಾರು ಒಂದು 100 ಎಕರೆ ನೀರು ಅದ್ರಲ್ಲಿ ಬರ್ತದ ಮಳೆ ಹೊಡೆದ್ರೆ. ಆ ನೀರ್ನ ನಾನು ಯಾವುದೇ ಬೆಳೆಗೆ ಯಾವಾಗ ನೀರ್ ಕೊಡ್ಬೇಕು ಅವಾಗೇ ಕೊಡ್ಬೇಕು. ಎಲ್ಲಾ ಟೈಮಲ್ಲಿ ನಾವು ಫಸಲು ಇಲ್ದಾಗ ಆಗ್ಲಿ ಬೇರೆ ಟೈಮಾಗ್ಲಿ ಕೊಟ್ರೆ ಪ್ರಯೋಜನ ಬರಲ್ಲ. ಅವಾಗ ಸ್ವಲ್ಪ ನಮ್ಗೆ ಯಾವಾಗ ಬೇಕೋ ಅವಾಗ ನೀರು ಕೊಟ್ಟಾಗ ಬೆಳೆ ನಿರ್ವಹಣೆ ಸಾಧ್ಯವಾಗ್ತದೆ. ಓಕೆ. ಸೊ ಈಗ ಮತ್ತೊಂದು ಕರೆ ಇದೆ, ಲೋಕೇಶ್ ಅಂತ ಚಿಕ್ಕಬಳ್ಳಾಪುರದಿಂದ. ಹಲೋ ನಮಸ್ತೆ ಲೋಕೇಶ್, ಹೇಳಿ, ಪ್ರಶ್ನೆ ಏನಿದೆ ಕೇಳಿ. ನಮ್ದು 1 ಎಕರೆ ಜಮೀನಿದೆ. ಸರಿ. ಆದ್ರೆ ನಾವು ಕೆಲಸಕ್ಕೆ ಹೋಗ್ತಾ ಇದ್ವಿ. 1 ಎಕರೆ ಜಮೀನಲ್ಲಿ ನೀರಾವರಿ ಇಲ್ಲ. ನೀರಾವರಿ ಇಲ್ವಾ? ನೀರಾವರಿ ಇದೆ ಅಂದ್ರೆ ಕಡಿಮೆ ಇದೆ. ಆ ಕಡಿಮೆ ಇರೋದ್ರಿಂದ ನಾವೇನಾದ್ರು ಗಿಡ ಮರ ಹಾಕಿ ಬೆಳೆಸೋಣ ಅಂತ ಒಂದು ಆಸೆ ಐತೆ. ಸರಿ.
ಅದಕ್ಕೆ ಯಾವ್ದು ಹಾಕಿದ್ರೆ ಸರಿ ಹೋಗುತ್ತೆ? 1 ಎಕರೆ ಜಮೀನಲ್ಲಿ ಈಗ ಲೈಫ್ ಟೈಮ್ ಗಿಡ ಮಾಡ್ತಾನೆ ಇಲ್ಲ, ಇದಕ್ಕೆಲ್ಲ ಯಾವ್ದು ಶ್ರೀಗಂಧ ಆದ್ರೆ ಬೆಳೆಸೋಕೆ ಅನುಕೂಲವಾಗುತ್ತಾ ಅಥವಾ ಬೇರೆ ಏನಾದ್ರು ಫ್ರೂಟ್ಸ್ ಗಿಡ ಏನಾದ್ರು ಹಾಕ್ಬೇಕಾಗುತ್ತಾ? ಈಗ ಅದನ್ನೇ ವಿಜ್ಞಾನಿಗಳ ನಾಗರಾಜ್ ಅವರು ಹೇಳ್ತಾರೆ. ಯಾಕಂದ್ರೆ ಸರ್ ಈಗ ಇವ್ರು ಹೇಳ್ದಾಗೆ ಇವರೊಂದು ದೊಡ್ಡ ಕುಂಟೆಯನ್ನ ಮಾಡ್ಕೊಂಡಿದ್ದಾರೆ. ಬಟ್ ಎಲ್ರಿಗೂ ಅದು ಸಾಧ್ಯ, ಕಡಿಮೆ ಜಮೀನಿರೋರ್ಗೆ ಸಾಧ್ಯ ಆಗದೆ ಇರಬಹುದು. ಅಂತವ್ರು ಯಾವ ಬೆಳೆಗಳನ್ನ ಬೆಳೆಯೋದು ಸೂಕ್ತ, ನೀರಿನ ನಿರ್ವಹಣೆ ಹೇಗ್ ಮಾಡ್ಬೇಕು ಅನ್ನೋದು ನಮ್ದು ಪ್ರಶ್ನೆ. ಈಗ ಕಡಿಮೆ ನೀರಿನ ಪ್ರದೇಶದಲ್ಲಿ ನಾವು ಶಿಫಾರಸು ಮಾಡುವ ಒಂದು ಬೆಳೆ ಅಂದ್ರೆ ಗೋಡಂಬಿ. ಈಗ ನಮ್ಮ ಕೋಲಾರ ಭಾಗದಲ್ಲೇ ಹಲವಾರು ಜನರು ನೀಲಗಿರಿಯಲ್ಲಿ ತೊಡಗಿದ್ದಾರೆ. ಅದರ ಬದಲು ಗೋಡಂಬಿನ ಹಾಕಿದ್ರೆ ತುಂಬಾ ಒಳ್ಳೆಯದು. ಮತ್ತೆ ಮುಖ್ಯವಾಗಿ ಲೋಕೇಶ್ ಅವರು ಹೇಳಿದಾಗೆ ಯಾವ ಬೆಳೆ ಸೂಕ್ತ ಅಂದ್ರೆ ನಾನು ಶಿಫಾರಸು ಮಾಡುವಂದ್ರೆ ಹಣ್ಣಿನ ಬೆಳೆಗಳು. ಈ ಹಣ್ಣಿನ ಬೆಳೆಗಳಲ್ಲಿ ಮುಖ್ಯವಾಗಿ ಸೀತಾಫಲ ಆಗಿರ್ಬೋದು, ಸಪೋಟ ಆಗಿರ್ಬೋದು. ನೀರಿನ ಅಗತ್ಯತೆ ಕಡಿಮೆ. ಮುಖ್ಯವಾಗಿ ಗೋಡಂಬಿಗೆ ಜಾಸ್ತಿ ನೀರು ಬೇಕಾಗಲ್ಲ. ಕಡಿಮೆ ನಿರ್ವಹಣೆಯಲ್ಲೂ ಚೆನ್ನಾಗಿ ಬರುವಂತಹ ಬೆಳೆ ಅದು ಗೋಡಂಬಿ. ಅದ್ರ ಜೊತೆಗೆ ಈ ಸೀತಾಫಲ ಆಗಿರ್ಬೋದು, ಮತ್ತೆ ಈಗ ಹೊಸದಾಗಿ ಡ್ರ್ಯಾಗನ್ ಫ್ರೂಟ್ ಅಂತ ಒಂದು ಹಣ್ಣಿನ ಬೆಳೆ ಈ ನಡುವೆ ಪ್ರಚಲಿತ ಆಗ್ತಾ ಇದೆ, ಡ್ರ್ಯಾಗನ್ ಫ್ರೂಟ್ ಅಂತ. ಅದನ್ನ ಒಂದು 6 ಅಡಿ ಅಂತರದಲ್ಲಿ ನಾವು ಕಂಬಗಳನ್ನು ನೆಟ್ಟುಬಿಟ್ಟು ಅದನ್ನ ನಾವು ಬೇಸಾಯ ಕ್ರಮಗಳನ್ನು ಕೂಡ ನಾವು ಹೇಳ್ತೀವಿ. ಈ ತರ ಈ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಮತ್ತೆ ಹಲಸಿನ ಗಿಡ, ಜಾಕ್ ಫ್ರೂಟ್, ಹಲಸಿನ ಬೆಳೆ ಕೂಡ ಮಾಡಬಹುದು. ಎಲ್ಲಿ ನೀರಿನ ಕೊರತೆ ಅಥವಾ ನೀರಿನ ಅಭಾವ ಇದೆಯೋ ಅಲ್ಲಿ ಬಾರೆ ಗಿಡ ಹಾಕೋಬಹುದು. ಮತ್ತೆ ಸೀತಾಫಲ, ಮತ್ತೆ ಈ ಹಲಸು, ಮಾವು, ಈ ತರ ಸ್ವಲ್ಪ ತೋಟಗಾರಿಕೆ ಬೆಳೆಗಳು. ಮುಖ್ಯವಾದ ಬೆಳೆ ಅಂದ್ರೆ ಗೋಡಂಬಿ ನಾವು ಶಿಫಾರಸು ಮಾಡೋದು. ಕಡಿಮೆ ನೀರಲ್ಲೂ ಕೂಡ ಉತ್ತಮವಾಗಿ ಬರುವಂತ ಬೆಳೆ ಅಂದ್ರೆ ಅದು ಇದು ಗೋಡಂಬಿ. ಓಕೆ, ಇನ್ನೊಂದು ಕರೆ ಇದೆ, ನಾಗರಾಜ್ ಅಂತ ಬಳ್ಳಾರಿಯಿಂದ. ಹಲೋ 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 ಮೇಡಮ್ ಅವ್ರ, ನಾವು ಬಳ್ಳಾರಿಯಿಂದ. ನಮಸ್ತೆ ನಾಗರಾಜ್, ಹೇಳಿ ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್ ಅವ್ರ, ನಾವು ತೋಟದಲ್ಲಿ ಮಾವಿನ ಗಿಡ ಹಾಕಿದ್ದೇವೆ. ಸರಿ, ನೀವು ಟಿವಿ ನೋಡ್ಕೊಂಡು ಮಾತನಾಡಬೇಡಿ ದಯವಿಟ್ಟು. ಟಿವಿ ವಾಲ್ಯೂಮ್ ಪೂರ್ತಿಯಾಗಿ ಕಡಿಮೆ ಮಾಡಿ ಇಲ್ಲಿ ನೇರವಾಗಿ ಫೋನ್ ಇಂದಾನೆ ಮಾತನಾಡಿ. ಹ್ಞೂ ಮೇಡಮ್ ಅವ್ರ, ಈಗ ನಮ್ಮ ಮಾವಿನ ಗಿಡಗಳು ನೀರ್ ಕಟ್ತಾ ಇದಾವಿ, ಒಣಕ್ಯಂತ ಹೋಗತ್ತೆ ಮೇಡಮ್ ಅವ್ರ. ಅದ್ರ ಏನ್ ಕೊರತೆ ಐತಿ? ಸೊ ಮಾವಿನ ಗಿಡ ಒಣಗ್ತಾ ಇದೆ ಅನ್ನೋದು ಅವ್ರ ಪ್ರಶ್ನೆ. ಏನಿರ್ರಿ ಕಾರಣ ಇರಬಹುದು? ಮಾವಿನ ಗಿಡ ಒಣಗ್ಲಿಕ್ಕೆ ಸುಮಾರು ಕಾರಣಗಳಿರ್ತವೆ ಆಯ್ತಾ. ಒಂದು ವೇಳೆ ಪೋಷಕಾಂಶಗಳ ಕೊರತೆಯಿಂದನೂ ಮಾವಿನ ಗಿಡ ಒಣಗಬಹುದು. ಜೊತೆಯಲ್ಲಿ ಯಾವ್ದಾದ್ರು ರೋಗ ಬಾಧೆ, ಮುಖ್ಯವಾಗಿ ಕಾಂಡ ಕೊರಕ ಅಂತ ಒಂದು ಹುಳು ಇದೆ. ಅದೇನಾದ್ರೂ ಅದರಿಂದ ಏನಾದ್ರೂ ಕಾಂಡ ಕೊರಕ ಹುಳುವಿಂದ ಏನಾದ್ರೂ ಸಮಸ್ಯೆ ಇದ್ದಲ್ಲಿ ಆ ತರಹ ಜಮೀನಲ್ಲೂ ಕೂಡ ಮಾವು ಒಣಗೋದನ್ನ ನಾವು ಅವ್ರು ಹೇಳೋ ರೀತಿ ಬರೀ ನೀರ್ ಪೂರೈಸಿದ್ರೆ ಸಾಲದು, ಬೇರೆನು ಕೂಡ ಅವ್ರು ನೋಡ್ಕೊಳ್ಬೇಕಾಗತ್ತೆ. ಬರೀ ನೀರ್ ಪೂರೈಸೋದು ಒಂದೇ ಅಲ್ಲ, ಅದ್ರ ಜೊತೆಗೆ ನಾವು ಕೀಟ ಮತ್ತೆ ರೋಗಗಳ ನಿರ್ವಹಣೆ ಸರಿಯಾಗಿ ಮಾಡಿದ್ದೇ ಆದಲ್ಲಿ ನಾವು ಬೆಳೆನ ಚೆನ್ನಾಗಿ ಕಾಪಾಡ್ಕೋಬಹುದು. ಅದಕ್ಕೆ ಹಲವಾರು ಕಾರಣಗಳಿರ್ತವೆ. ಪೋಷಕಾಂಶ ಕೊರತೆನೂ ಆಗಿರ್ಬೋದು, ಕೀಟ ರೋಗಗಳ ನೋಡಿ ಪರಿಶೀಲಿಸಿದ ನಂತರ ತಜ್ಞರನ್ನ ಭೇಟಿ ಮಾಡಿ ತಜ್ಞರೊಂದಿಗೆ ಸಂವಾದ ಮಾಡಿ, ಮೊದಲು ತಜ್ಞರನ್ನ ಭೇಟಿ ಮಾಡಿ ತಜ್ಞರನ್ನ ನಿಮ್ಮ ಜಮೀನಿಗೆ ಕರ್ಕೊಂಡೋಗಿ ಅಲ್ಲಿ ತೋರಿಸಿದ್ದೇ ಆದಲ್ಲಿ ನಾವು ಅದಕ್ಕೆ ಸೂಕ್ತ ಕಾರಣನ ನಾವು ಅಲ್ಲಿ ಹೇಳ್ಬೋದು. ಸರ್, ನಿಮ್ಗೆ ಒಂದು ಪ್ರಶ್ನೆ. ಈಗ ಏನೇ ಮಾಡಿದ್ರು ಆರ್ಥಿಕವಾಗಿ ನಾವು ಸ್ವಾವಲಂಬಿಗಳಾಗೋದಕ್ಕೆ ರೈತರು ಒಂದು ಹೆಜ್ಜೆಯನ್ನ ಇಡ್ತಾ ಇರೋದು. ಅಂಥದ್ರಲ್ಲಿ ಯಾವ ರೀತಿಯಾಗಿ ನಿಮಗೆ ಲಾಭದಾಯಕವಾಗಿದೆ? ಹೇಗೆ ಮಾರುಕಟ್ಟೆ ನಿರ್ವಹಣೆ ಮಾಡ್ತೀರಾ? ಹೇಗೆ ಲಾಭವನ್ನ ಗಳಿಸ್ತಾ ಇದ್ದೀರಾ? ನೋಡ್ರಿ ಮೇಡಮ್, ನಮ್ದು ಎಲ್ಲಾ ತರ ಬೆಳೆ ಇದೆ. ಅಂದ್ರೆ ಹಣ್ಣಿನ ಬೆಳೆಗಳು, ಸೀಬೆ, ಮಾವು, ನೇರಳೆ, ಹಲಸು, ಎಲ್ಲಾ ತರ ಹಣ್ಣು ಬೆಳೆ ಇರೋದ್ರಿಂದ ಎಲ್ಲಾ ಸೀಸನ್ ವೈಸ್ ಬರ್ತದ. ಅಂದ್ರೆ ಸೀಸನ್ ಬಿಟ್ಟು ಸೀಸನ್ ಬರ್ತದ. ಆಮೇಲೆ ಯಾವುದೇ ಹಣ್ಣನ್ನ ನಾವು ಮಾರ್ಕೆಟ್ ತಗೊಂಡು ಹೋಗಲ್ಲ, ಸಾಗಾಣಿಕೆ ಖರ್ಚು ಉಳಿತದ. ಅಲ್ಲೇ ಬಂದು ಅವರೇ ಬಿಡಿಸ್ಕೊಂಡು ಕೆಜಿ ಲೆಕ್ಕ ನಮ್ಗೆ ದುಡ್ಡು ಕೊಟ್ಟು ಹೋಗ್ತಾರ. ಮತ್ತೆ ಪಕ್ಕದ ಸ್ಥಳೀಯವಾಗಿ ಮಾರ್ಕೆಟ್ ನಮ್ದು ಕೋಲಾರ ಜಿಲ್ಲಾ ಕೇಂದ್ರ ಕೂಡ 9 ಕಿಲೋಮೀಟರ್ ಐತೆ. ಎಲ್ಲಾರು ಈಗ ಕೂಲಿ ಕೆಲಸಗಳು ಕಷ್ಟ ಅಂದ್ಬಿಟ್ಟು ವ್ಯಾಪಾರನೇ ಮಾಡೋದು ಕಲ್ಕೊಂಡವ್ರೆ ಎಲ್ಲರೂ. ಮೊದಲೆಲ್ಲ ಕೆಲವು 10-15 ವರ್ಷದಿಂದ ಕಡಿಮೆ, ಈಗ ಎಲ್ಲಾರು ವ್ಯಾಪಾರನೇ ಮಾಡ್ತಾರೆ. ಯಾಕಂದ್ರೆ ರೈತರಿಗೆ ಅರ್ಧ ಸಿಕ್ಕಿದ್ರೆ ವ್ಯಾಪಾರ ಮಾಡೋರ್ಗೆ ಅರ್ಧ ಸಿಗ್ತದೆ, ಅದು ವಾಸ್ತವ. ಹಂಗಾಗಿ ಅವರೇ ಬಂದು ನಮ್ಮಲ್ಲಿ ಬಿಡಿಸ್ಕೊಂಡು ನಮ್ಗೆ ದುಡ್ಡು ಕೊಟ್ಟು ಹೋಗೋದ್ರಿಂದ ನಮ್ಗೆ ಸಾಗಾಣಿಕೆ ಖರ್ಚು, ಅದನ್ನ ಬಿಡಿಸೋ ಕೂಲಿ ಉಳಿತದ. ಹಂಗಾಗಿ ಆರ್ಥಿಕವಾಗಿ ಲಾಭನೇ. ಸೊ ಈ ಸಮಗ್ರ ಕೃಷಿ ಅಳವಡಿಸಿಕೊಳ್ಳೋದ್ರಿಂದ ಎಲ್ಲಾ ಬೆಳೆಗಳಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲಾ ಬೆಳೆ. ನೀವು ಕೊನೆಯದಾಗಿ ಸಮಯ ಬಹಳ ಕಡಿಮೆ ಇದೆ, ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ರೈತರಿಗೆ ಸಮಗ್ರ ಕೃಷಿ ಅಳವಡಿಸಿಕೊಳ್ಳೋ ಬಗ್ಗೆ? ಚಿಕ್ಕದಾಗಿ ಒಂದ್ ಸ್ವಲ್ಪ.
ರೈತರಿಗೆ ನನ್ನಿಂದ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸಾಧ್ಯವಾದಷ್ಟು ತಾವು ಬಹುಬೆಳೆನ ಹಾಕೊಳ್ಳಿ. ಯಾಕಂದ್ರೆ ಒಂದೇ ಬೆಳೆ ಅಥವಾ ಏಕ ಬೆಳೆ ಮಾಡೋದ್ರಿಂದ ನಮ್ಗೆ ವ್ಯತಿರಿಕ್ತವಾಗಿ ಉತ್ತಮ ಆದಾಯ ದೊರೆಯಲ್ಲ. ಅದಕ್ಕೆ ಬಹುಬೆಳೆ ಪದ್ಧತಿನ ಅನುಸರಿಸಿ ಇದು ಕಡಿಮೆ ಇದ್ರೂ ಪರವಾಗಿಲ್ಲ ಜಮೀನು, ಅದರಲ್ಲೂ ಕೂಡ ಸಮಗ್ರ ಕೃಷಿನ ಅಳವಡಿಸಿಕೊಳ್ಳೋದ್ರಿಂದ ಲಾಭವನ್ನ ಹೌದು ಸಮಗ್ರವಾಗಿ